ಶಿವಮೂರ್ತಿ ತುಂಬಾ ಕೆಟ್ಟವನ್ ಮಾತ್ರ ಒಬ್ಬ ಒಳ್ಳೆಯವನ ಕಂಡಿಡಿಯಕ್ಕಾಗೋದು. ಮತ್ತೆ ನಿನ್ ಸ್ನೇಹಿತ ಎಷ್ಟು ಕೆಟ್ಟವನಂತ ನೋಡು. ಅದ್ ಮಾತ್ರ ಅಲ್ಲ, ಈ ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದ್ ಕೈ ಗೊತ್ತಾಗ್ಬಾರ್ದು ಅಂತ ಹೇಳ್ತಾರೆ. ಅದ್ರಲ್ಲೂ ನಿನ್ನೆಲ್ಲ ತಗೊಂಡು ಅವನಿಗೂ ಭಾಗ ಸಿಗುತ್ತೆ ಅಂತ ಅವ್ನಿಗೆ ಚೆನ್ನಾಗ್ ಗೊತ್ತು. ಗೊತ್ತಾದ್ಮೇಲೆ ನಮ್ ಜೊತೆ ಪಾರ್ಟ್ನರ್ ಆಗಿ ಅವ್ನು ಸೇರ್ಕೊಂಡಿದ್ದು. ಅವನಿಗೂ ನೆಲ ತಗೊಬೇಕು ಅಂತ ಆಸೆ ಇದ್ದಿದ್ಕೆ ತಾನೇ ಈ ತರ ಮಾಡ್ದ. ನರೇಶ, ಶಿವಮೂರ್ತಿಗೆ ಆ ಜಾಗದಲ್ಲಿ ಒಂದು ಮೂಲೆನ ಬರ್ಕೊಡು. ಬನ್ನಿ ಮುತ್ತಣ್ಣ, ನಿಮ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಏನಾದ್ರೂ ಮುಖ್ಯವಾದ ವಿಷಯನಾ? ಒಂದು ಮುಖ್ಯವಾಗಿರೋ ವಿಷಯದ ಬಗ್ಗೆನೇ ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದೀನಣ್ಣ. ಎಕ್ಸ್ಕ್ಯೂಸ್ ಮೀ, ನೀನೇ ತಾನೇ ಆ ಡಬ್ಬಾ ಮೂವಿಲಿ ಮಾಡಿರೋ ಹೀರೋ ಜಾಕ್? ಇಲ್ಲ. ಮತ್ತೆ ದರ್ಶನ್, ಸುದೀಪ್ ಇವ್ರ ತರ ಏನಾನ? ಇಲ್ವಲ್ಲ. ಮತ್ತೆ ಜರ್ಕೊಂಡ್ ಕುತ್ಕೊಳಪ್ಪ. ಜರ್ಗಮ್ಮ, ಜರ್ಗು ಕುತ್ಕೋ. ಅಣ್ಣ, ನಮ್ಮ ಪ್ರಾಪರ್ಟಿ ಏನಾನ ಒಂಚೂರು ಕೊಟ್ರೆ. ವಾಟ್ ಬಾಸ್, ಇವತ್ತು ಫ್ಲವರ್ ಸಿಕ್ಕಿಲ್ಲ. ಅಟ್ಲೀಸ್ಟ್ ಕಾಲಿಫ್ಲವರ್ ಆದ್ರೂ ಕೊಡೋಣ ಅಂತ. ಯುನೋ ಕಾಲಿಫ್ಲವರ್? ಕಾಲಿಫ್ಲವರ್ ಹೇ ಕಲ್ಲ ಕಲ್ಲ ಕಾಸು ಕುಮಾರಿ, ಪಿಂದಿ ಇಟ್ಟು ಬಂದ ಚೋರಿ, ನಕ್ಷತ್ರ ರಂಗೋಲಿಯೇ ಬಾ, ಪಟ್ಟದರ ಸಿರಾಣಿ ನೀನೆ, ಉತ್ತು ಕೊಟ್ಟು ಸಾಕ್ತೀನಿ ಜಾಣಿ, ಸೊಪ್ಪನ ಸುಂದರಿಯ ನೀ ಬಾ. ತಿರ್ಗ ಮುರ್ಗ ನಾನು ಸಿಕ್ಕಿಕೊಂಡೇನೆ, ಜಲಕ ಪುಳ್ಳಕ ಒಳಗೆ ಹಾಕಿಕೊಂಡೇನೆ, ದಿನವು ಮನವು ನಿಂಗೆ ತುಡಿತಾ ಇದೆ, ಯಾವಾಗ ಯಾವಾಗ ನಾವು ಅಣ್ಣ, ಆ ಹುಡುಗಿನ ಒಂದ್ ತಿಂಗಳಿಂದ ಲವ್ ಮಾಡ್ತಿದ್ದೀನಣ್ಣ. ಹಂಗ ಮಗ, ನೀನೇನು ಯೋಚನೆ ಮಾಡ್ಬೇಡ. ಆ ಹುಡುಗಿನ ನಾವು ಚೆನ್ನಾಗಿ ಪಟಾಯಿಸ್ಕೊಳ್ಳೋಣ ಬಾ. ರೇ, ಅಲ್ಲಿ ನೋಡ್ರೋ ನಮ್ ಸುಬ್ರಹ್ಮಣ್ಯ ಹುಡುಗನ. ಹೌದು ಕಣ ಮಗ, ದರ್ಶನ್ ತರ ಸ್ಪೆಕ್ಸ್ ಹಾಕೊಂಡು ಕೈಯಲ್ಲಿ ರೋಸ್ ಇಟ್ಕೊಂಡೇ ಓಡಾಡ್ತಿರ್ತಾನ ಕಣ. ಲೇ ಮಗ ಸುಬ್ರಹ್ಮಣ್ಯ, ನನ್ ಚಿನ್ನ ಅಲ್ಲ, ಇಲ್ಲಿ ಬಾರೋ, ನೋಡ್ತಾ ಇದ್ದೆ ನೋಡು, ಬಾರೋ. ರೇ, ಎಂತ ಸೀನ್ ನೋಡ್ರೋ, ನೋಡ್ರೋ. ಹಾ, ಏನ? ಏನೋ ಚಿನ್ನ, ಎಕ್ಸರ್ಸೈಸ್ ಮಾಡ್ತಾ ಇದ್ಯಾ? ಇಲ್ಲ ಮಗ, ಲವ್ ಮಾಡಕ್ ಶುರು ಮಾಡಿದ್ಮೇಲೆ 6 ಪ್ಯಾಕ್ ಇಟ್ಕೊಂಡು ದುನಿಯಾ ವಿಜಯ್ ತರ ಮೇಂಟೈನ್ ಮಾಡಿದ್ರೆ ಹುಡುಗಿರಲ್ಲ ನೋಡೋದು. ಸೂಪರ್ ಅಣ್ಣ. ದುನಿಯಾ ವಿಜಯ್ ಎಷ್ಟ್ ತರ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಪ್ರಜ್ವಲ್ ದೇವರಾಜ್ ತರ ಆದ್ರೂ ಇರ್ಬೇಕಣ. ಅದಕ್ಕೆ ವರ್ಕೌಟ್. ಅಣ್ಣ, 6 ಪ್ಯಾಕ್ 8 ಪ್ಯಾಕ್ ಎಲ್ಲ ನೋಡಿದೀವಿ. ನೀನ್ ಹೊಸದಾಗ ಏನಾದ್ರೂ 12 ಪ್ಯಾಕ್ ಮಾಡು, ಆಯ್ತಾ? ನೋಡು ಮಗ, ಲವ್ ನ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಮಾಡ್ಬೇಕು. ನಾವೇನ್ ಡಮ್ಮಿ ಪೀಸಾ? ಏನೇ ಸಮಸ್ಯೆ ಆದ್ರೂ ಸರಿ, ಹುಡುಗಿ ಬರ್ತೀನಿ ಅಂದ್ರೆ ಎತ್ತಾಕೊಂಡು ಹೋಗ್ತಾ ಇರೋದೆ. ಸರಿ ಸರಿ, ಇವಾಗ ಹಾಫ್ ಅನ್ ಅವರ್ ಲೇಟ್ ಆಗೋಯ್ತು, ನಮ್ ಹುಡುಗಿ ಬರೋ ಟೈಮ್ ಆಯ್ತು, ಹೊಡ್ತೀನಿ, ತುಂಬಾ ಕೆಲಸ ಇದೆ. ಏನೋ ಚಿನ್ನ, ಕೈಲಿ ರೋಸ್ ಇಟ್ಕೊಂಡು ಹೋಗಲ್ವೇನೋ? ಯು ಮೀನ್ ಫ್ಲವರ್? ಹೌದು, ಫ್ಲವರ್. ಅಣ್ಣ, ಒಳ್ಳೇದಾಗ್ಲಣ್ಣ. ಥ್ಯಾಂಕ್ಸ್ ಮಗ. ದೊಡ್ಡ ಮನ್ಸು ಮಾಡಿಕೊಂಡು ಸೆಂಟು ಮೈಗೆ ಹೊಡೆದುಕೊಂಡು ಬಂದು ಕಣ್ಣೆ ನೋಡ ರೊಕ್ಕಮ್ಮ, ಹೆದ್ರು ಕೊಂಡ ಮಚ್ಚ ನಾನು ಹೆದ್ರು ಸಕ್ಕೆ ಬಂದೆ ನೀನು
ನೀನು ಬಾರೆ ನನ್ನ ಜೋಡಿ ಸುಂದರಿಯೇ ಹೇ ಚಿಂತಾ ಚಿಂತಾ ಹೇ ಚಿಂತಕ ಚಿಂತಾ ಹೇ ಚಿಂತಾ ಚಿಂತಾ ಅಣ್ಣ ಹೇ ಚಿಂತಕ ಆ ಹುಡುಗಿ ನನಗೆ ಸಿಗೋದಿಲ್ಲ ಅನ್ಸ್ತಾ ಇದೆ. ನಾನು ಚಿನ್ನ ಅಲ್ಲ, ನೀನ್ ಮನೆಗೆ ಹೋಗೋಣ, ನಾನು ನೋಡ್ಕೋತೀನಿ. ಫ್ಲವರ್ ಫ್ಲವರ್ ನನ್ನ ಪ್ರಾಣ ಮುದ್ದು ಬಂಗಾರಿಗೆ ಫ್ಲವರ್ ಫ್ಲವರ್. ಅಣ್ಣ ಆ ಹುಡುಗಿ ಬಂದ್ಬಿಡ್ತಣ. ನೀ ಬಂದೆ ಬತ್ಯ ಅಂತ ರೋಜಾ ಹೂ ತಂದಿದ್ದೆ, ನನ್ ಮುದ್ದು ರಾಣಿ ನೀನೆ ಹೋಗೋಣ ವ್ಯಾಪಾರೆ. ನೀ ಮುಂದೆ ಮುಂದೆ ಹೋದ್ರೆ ನಾ ಹಿಂದೆ ಬರ್ತೀನೆ, ನೀ ಹಿಂದೆ ತಿರುಗಿ ನೋಡೋವರೆಗೂನು ಕಾಯ್ತೀನೆ. ನೀನು ನನಗೆ ನಾನು ನಿನಗೆ ಈ ಜೋಡಿ ಕೊನೆವರೆಗೆ. ಐ ಆಮ್ ಸುಬ್ರಮಣಿ, 9th ಪಾಸ್ 10th ಫೇಲ್, ದೆನ್ ಡೂಯಿಂಗ್ ಟ್ಯುಟೋರಿಯಲ್ ಇನ್ ಕೋಲಾರ್. ಸರಿ, ಈಗ ಅದಕ್ಕೆ ನಾನೇನ್ ಮಾಡ್ಬೇಕು? ನೀವೇನು ಮಾಡಿಬಿಡಿ, ಚಿಕ್ಕದಾಗ ಒಂದು ಐ, ದೊಡ್ಡದಾಗ ಒಂದು ಲವ್, ಸ್ವಲ್ಪ ಒಂದು ಯು, ಈ ಹೇಳ್ಬಿಟ್ರೆ ನಾನು ಹೋಗ್ತಾ ಇರ್ತೀನಿ. ಹಲೋ ಹಲೋ ಮೇಡಮ್, ಹಲೋ ಹಲೋ. ಓ ಇದಾ ವಿಷಯ. ಇನ್ಮೇಲಿದು ನಿನ್ ಸಮಸ್ಯೆ ಮಾತ್ರ ಅಲ್ಲ, ನಮ್ ಸಮಸ್ಯೆ ಕೂಡ. ನೀನು ಹೊರಡು, ನಾನು ನೋಡ್ಕೋತೀನಿ. ಇದರಲ್ಲಿ 2 ಲಕ್ಷ ರೂಪಾಯಿ ಚೆಕ್ ಇದೆ ಅಣ್ಣ. ನೀವೇ ಇದನ್ನ ಹೆಂಗಾದ್ರೂ ಮಾಡಿ ಮಾತಾಡಿ ಯಾವ್ದಾದ್ರೂ ಒಂದು ಒಳ್ಳೆ ವಿಷಯ ಹೇಳಿ ಅಣ್ಣ. ಹೇ ಚಂದ್ರ, ಮಗ, ಲೇ ಮಗ, ಹೆಂಗಿದ್ಯೋ? ಆರಾಮೇನೋ? ಬಾರೋ ಮಗ, ಚೆನ್ನಾಗಿದ್ಯಾ? ಹೆಂಗಿದ್ಯೋ? ಚೆನ್ನಾಗಿದ್ಯೇನೋ? ಚೆನ್ನಾಗಿದ್ದೀನೋ? ಏನೋ ಸಣ್ಣ ಆಗ್ಬಿಟ್ಟಿದ್ಯಾ? ಕುತ್ಕೋ ಚಂದ್ರ. ಕುತ್ಕೊಂಡೇನೋ? ಹಾ ಹೋಗು. ಹಾ ನಡಿ ಹೋಗೋಣ. ನಮ್ಮ ಹುಡುಗರೆಲ್ಲ ಹೇಗಿದ್ದೀರೋ? ಸೂಪರ್ ಆಗಿದ್ದಾರೆ ಮಗ. ಏ ತಮ್ಮ ಚಂದ್ರ, ಅಣ್ಣ, ಬಾರೋ ಬಾರೋ. ಏನಣ್ಣ ಹೆಂಗಿದ್ದೀರಾ? ಏ ನೀನ್ ಹೆಂಗಿದ್ಯೋ? ಚೆನ್ನಾಗಿದ್ದೀನಣ್ಣ. ಏ ಏನೋ ಸಣ್ಣಾಗಿ ಹೋಗಿದ್ಯಾ? ಹಂಗೇನಿಲ್ವಲ್ಲ, ಚೆನ್ನಾಗೇ ಇದ್ದೀನಲ್ಲ. ನನ್ ತಮ್ಮನ ಬಗ್ಗೆ ನಂಗೆ ಗೊತ್ತಾಗಲ್ವಾ? ಏನೋ ಕೆಮ್ತಾ ಇದ್ಯಾ? ಏನೂ ಇಲ್ಲ ಅಣ್ಣ, ಟ್ರಾವೆಲ್ ಮಾಡ್ಕೊಂಡ್ ಬಂದಲ್ಲ ಅದಕ್ಕೆ. ಏ ಜಗ, ಅವ್ನ ಎಲ್ಲಿದಾನ? ಸಿಟಿಗೆ ಹೋಗಿದ್ದಾನಣ್ಣ. ಅವ್ನಿಗೆ ಬರಕ್ ಹೇಳಿ, ತಮ್ಮನ್ನ ಮೊದ್ಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ ಹೇಳ. ಅಣ್ಣ ಅದೆಲ್ಲ ಬೇಡ ಬರ, ಅಣ್ಣ. ಮೊದ್ಲು ಅವ್ನ್ ಬಂದ್ಮೇಲೆ ಹಾಸ್ಪಿಟ್ಲಿಗೆ ಹೋಗು. ಬರೋ. ಲವ್ ಅವನಿಗೆ ಬೇಗ ಬರಕ್ ಹೇಳೋ. ಆಮೇಲೆ ಮಿಲ್ ಕೆಲಸ ಎಲ್ಲ ಹೇಗ್ ಹೋಗ್ತಿದೆ? ಚಂದ್ರ, ತುಂಬಾ ಚೆನ್ನಾಗಿ ನಡೀತಿದ್ಯೋ. ನೀನ್ ಇಲ್ದೇ ಇರೋದೇ ಕಡಿಮೆ ಆಗ್ತಿದ್ದು. ಏನೋ ಮೆಣಸಿನ್ಕಾಯಿ ಕೂದಲು ಬಂದಂಗೆ ಕಾರವಾಗಿ ಹೋಗ್ತಿದ್ಯಾ? ಕಾರಲ್ಲಿ ಎಲ್ಲಿ ಸ್ವಾಮಿ ಹೋಗ್ತಿದೀವಿ, ನಡ್ಕೊಂತಾನೆ ಹೋಗ್ತಾ ಇದೀನಿ. ಏನೋ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ? ಅಯ್ಯೋ ದಡ್ಡ, ತಪ್ಪು ಮಾಡ್ಬಿಟ್ಟಲ್ಲೋ, ತಪ್ಪು ಮಾಡ್ಬಿಟ್ಟೆ. ಸ್ವಾಮಿಗೆ ಎದುರು ಮಾತಾಡ್ತಿದ್ಯಲ್ಲೋ. ಮೈ ತುಂಬುತ್ತೆ. ಏನಣ್ಣ ಸ್ವಾಮಿ ಆ ಥರ ಹೇಳ್ತವ್ರೆ? ಸುಮ್ನಿರೋ, ಕಿರ್ಚ್ಬೇಡ. ನಾನೇ ಒಂದು ಹುಡುಗಿನ ಪಟಾಯಿಸಕ್ಕಾಗದೆ ಓದಾಡ್ತಾ ಇದ್ದೀನಿ. ಹೆಂಗ್ ಮಾತು ಶುರು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಏನಾದ್ರೂ ಕೊಡ್ಬೇಕು ತಾನೆ. ಸತ್ಯನ ಎತ್ಕೊಂಡು ದೇವ್ರು ಊರಲ್ಲಿ ನಡೀತಾ ಇದ್ರೆ ದೇವ್ರೇನೆ ನನ್ ಬಾಯಿಲಿ ಸತ್ಯನ ನುಡ್ಸುತ್ತೆ ಅಂತ ನಿನಗೆ ಗೊತ್ತಿಲ್ವೇನೋ? ಬಾಯಿ ತುಂಬುತ್ತೆ. ಏ ಹುಡುಗಿನ ಮಾತಾಡ್ಸಕ್ ಆಗ್ತಾ ಇರೋ ದೊಡ್ಡ. ಸ್ವಾಮಿ ನಮಸ್ಕಾರ ಮಾಡು, ಹೋಗೋ. ಸರಿ ಸ್ವಾಮಿ, ನಾನು ಬರ್ತೀನಿ. ಹೂವ ಬಾಯಿ ಮರಿಬೇಡ. ತುಂಬುತ್ತೆ ಕಣೋ, ಬಾಯಿ ತುಂಬುತ್ತೆ. ಹುಡುಗರೆಲ್ಲ ಎಲ್ಲಣ್ಣ? ಮಗ, ಹುಡುಗರೆಲ್ಲ ಎಲ್ಲ ಹೋದ್ರು? ಗೊತ್ತಿಲ್ಲಣ್ಣ, ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ, ಯಾರು ಸಿಗ್ತಾ ಇಲ್ಲ. ವಾಟ್ಸ್ಆಪ್ ಸ್ವಾಮಿ, ಫೇಸ್ಬುಕ್ ಅಲ್ಲೂ ಯಾರೋ ಕಾಣಿಸ್ತಾ ಸ್ವಾಮಿ, ಇಲ್ಲ ಅಣ್ಣ. ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ವಿತ್ ಯುವರ್ ಪರ್ಮಿಷನ್ ಸ್ವಾಮಿ. ಏನೋದು ನಿನ್ ಮಾತು ಮಂಗಳಾರತಿ ತಟ್ಟಿಲಿರೋ ವಿಭೂತಿ ಹಾಗೆ ಗಾಳಿಲಿ ಹಾರ್ತಾ ಇದೆಯಲ್ಲೋ? ಕೇಳ್ತಾ ಇದ್ದೀನಲ್ಲ, ಹೇಳೋ. ಇಫ್ ಯು ಡೋಂಟ್ ಮೈಂಡ್ ಸ್ವಾಮಿ, ಐ ಆಮ್ ಸಫರಿಂಗ್ ಫ್ರಮ್ ಫೀವರ್. ಐ ರಿಕ್ವೆಸ್ಟೆಡ್ 2 days ಲೀವ್ ಸ್ವಾಮಿ. ಥ್ಯಾಂಕಿಂಗ್ ಯು ಯುವರ್ ಸಿನ್ಸಿಯರ್ಲಿ ಚಿಕ್ಕ ಸ್ವಾಮಿ. ವೈ ಆಂಗ್ರಿ ಸ್ವಾಮಿ? Bloody stupid! How dare you ask me 2 days leave? ಓ ಸ್ವಾಮಿ.
ಎಷ್ಟೋ ಧೈರ್ಯ ನಿನಗೆ? ನಾನ್ಸೆನ್ಸ್, ಇಡಿಯಟ್, ಫೂಲ್, ಕಂಟ್ರಿ. ಅಯ್ಯೋ ಮೈ ತುಂಬಾ, ಆಗ್ತೀನಿ ಸ್ವಾಮಿ. ಮೈ ತುಂಬಾ, ಮೈ ತುಂಬಾ, ಮೈ ತುಂಬಾ, ಮೈ ತುಂಬಾ, ಮೈ ತುಂಬಾ. ಹೋಗಲ್ಲ ಸ್ವಾಮಿ, ಹೋಗಲ್ಲ. ಲೀವ್ ಕೇಳಿದ್ರು ಮೈ ತುಂಬುತ್ತೆ ಅಂತೀರಾ, ಆ ಕಡೆ ನೋಡಿದ್ರು ಮೈ ತುಂಬುತ್ತೆ ಅಂತೀರಾ, ಈ ಕಡೆ ನೋಡಿದ್ರು ಮೈ ತುಂಬುತ್ತೆ ಅಂತೀರಾ. ಮುಗಿಸ್ಕೊಂಡು ಇದಕ್ಕೂ ಅದೇನಾ? ಏನ್ ಸ್ವಾಮಿ ತೆಲುಗು ಅಲ್ಲೆಲ್ಲ ಮಾತಾಡ್ತಿದ್ದೀರಾ? ಮುಂದೆ ಲೀವ್ ಕೇಳ್ತೀಯಾ? ಕೇಳಲ್ಲ ಸ್ವಾಮಿ. ಮೈ ತುಂಬಾ, ಮೈ ತುಂಬಾ. ಇನ್ನು ಸ್ವಲ್ಪ ಇಲ್ಲೇ ಇರೋ. ಇನ್ಮೇಲೆ ಲೀವ್ ಕೇಳಬಾರ್ದು. ಮೈ ತುಂಬಾ, ಮೈ ತುಂಬಾ. ಅಣ್ಣ ಹೆಂಗೆ ನಡೀತಾವ್ ನೋಡೋಣ. ಅಯ್ಯಯ್ಯೋ ಸ್ವಾಮಿ, ಮತ್ತೆ ದೇವ್ರು ಇಳಿತು ಅನ್ನೋಕ್ಕೂ ಮುಂಚೆ ಬೇಗ ಬಂದ್ಬಿಡ್ಬೇಕು. ಇವ್ರಿಗಂತೂ ಏನು ಮಾಡೋ ಕೆಲಸ ಇಲ್ಲ, ಸುಮ್ನೆ ಕೂಗ್ಬಿಡ್ತಾರೆ. ಏನಪ್ಪಾ, ಏನಕ್ಕೆ ನನ್ನ ಕರೆದ್ರಿ? ಹೇ ಚಿಕ್ಕ ಸ್ವಾಮಿ, ದೊಡ್ಡ ಸ್ವಾಮಿಗೆ ಯಾವಾಗ್ಲೂ ಗಿಡಕ್ಕೆ ನೀರು ಒಯ್ಯೋ ತರ ನೀರು ಒಯ್ತಾನೇ ಇರ್ತಿಯಲ್ಲ, ಪಾಪ ಕಣ. ಮಗ ಅವ್ರ ಮೈಗಷ್ಟೇ ಉಯ್ತಲ್ಲ ಕಣ, ಅವ್ರ ಕೂರ್ಲಿಗೂ ಸೇರಿಸಿ ಉಯ್ತಾ ಇದ್ದಾನೆ. ಅದಕ್ಕೇನಾ ನೀರ್ ಸ್ವಾಮಿ ಯಾವಾಗ್ಲೂ ಫ್ರೆಶ್ ಆಗಿರ್ತಾರ, ಫ್ರೆಶ್ ಆಗಿ. ನೀರ್ ಸ್ವಾಮಿ ಮಾತ್ರ ಅಲ್ಲ, ಚಿಕ್ಕ ಸ್ವಾಮಿ ಕೂಡ. ಎಲ್ಲ ನನ್ನ ಹಣೆ ಬರ, ಎಲ್ಲ ನನ್ನ ತಾತ ಹೇಳಿದ್ದು. ನನ್ ಪಾಡಿಗೆ ನಾನು ಶಿವ ಅಂತ ಇದ್ದೆ. ನೀರ್ ಸ್ವಾಮಿ ಜೊತೆ ಹೋಗು, ಒಳ್ಳೆ ಸಂಬಳ ಕೊಡ್ತಾರೆ, ಚೆಕ್ ಆದ್ರೂ ಕೊಡ್ತಾರೆ, ಕ್ಯಾಶ್ ಆದ್ರೂ ಕೊಡ್ತಾರೆ. ಚೆಕ್ ಬೇಡ ಅಂದ್ರೆ ಕ್ಯಾಶ್ ಮಾಡ್ಕೊಡ್ತಾರೆ ಅಂದ್ರು. ನಾನ್ ತಣ್ಣಿ ಸ್ವಾಮಿನ ಕ್ವಾರ್ಟರ್ 90 ಅಂತ ಕೇಳಿದ್ರೆ, ಆದ್ರೆ ಇವನು ಇನ್ನೂ ಒಂದ್ ವಾಟರ್ ಬಾಟ್ಲು ಕೂಡ ಕೊಡ್ಸಿಲ್ಲ ಕಣಪ್ಪ. 100 ರೂಪಾಯಿನೂ ಈ ಕಣ್ಣಿಂದ ನೋಡಿಲ್ಲ ಕಣಪ್ಪ. ಆದ್ರೆ ಈ ಅಪ್ಪ ಜನ ಗಿಡಕ್ ನೀರ್ ಹಾಕೋತಾರ ಹಾಕ್ಸ್ಕೊತಾನೆ ಇರ್ತಾನೆ. ನನ್ ಕಷ್ಟ ಯಾರಿಗೆ ಸ್ವಾಮಿ ಮೈ ತುಂಬಿದ್ರು. ಮೈ ತುಂಬಾ, ಮೈ ತುಂಬಿದ್ರು.